ಒಂದು ಪುಟ್ಟ ಹಳ್ಳಿಯಲ್ಲಿ ಒಂದು ಬಡ ಕುಟುಂಬ ವಾಸಿಸುತ್ತಿತ್ತು. ಆ ಮನೆಯ ಮೇಲ್ಛಾವಣಿ ಸೋರಿಕೆಯಾಗುತ್ತಿತ್ತು. ಹೊಟ್ಟೆ ತುಂಬ ಊಟ ಸಿಗುವುದು ಕೂಡ ಕೆಲವೊಮ್ಮೆ ಕಷ್ಟವಾಗುತ್ತಿತ್ತು. ಆದರೆ ಆ ಮನೆಯೊಳಗೆ ಒಂದು ದೊಡ್ಡ ಕನಸು ಇತ್ತು. ನಮ್ಮ ಮಕ್ಕಳು ನಮ್ಮಂತೆ ಕೂಲಿ ಕೆಲಸ ಮಾಡಬಾರದು, ಸಮಾಜದಲ್ಲಿ ಗೌರವದಿಂದ ಬದುಕಬೇಕು ಎಂದು. ಅಪ್ಪ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುಂಚೆಯೇ ಎದ್ದು ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದರು. ದಿನವಿಡೀ ಬಿಸಿಲಿನಲ್ಲಿ ಬೆವರು ಸುರಿಸು ದುಡಿದರು. ಸಿಗುವ ಸಂಬಳ ಮನೆಯ ಖರ್ಚಿಗೂ ಸಾಕಾಗುತ್ತಿರಲಿಲ್ಲ. ಆದರೂ ಅವರು ಎಂದಿಗೂ ತಮ್ಮ ನೋವನ್ನು ಮಕ್ಕಳ ಮುಂದೆ ತೋರಿಸುತ್ತಿರಲಿಲ್ಲ. ಅಮ್ಮನ ಕಷ್ಟ ಇನ್ನೂ ದೊಡ್ಡದು. ಬೆಳಿಗ್ಗೆ ಮನೆ ಕೆಲಸ ಮುಗಿಸಿ ಹೊಲಕ್ಕೆ ಅಥವಾ ಕಟ್ಟಡ ಕಾಮಗಾರಿಕೆಗೆ ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದರು. ಸಂಜೆ ಮನೆಗೆ ಬಂದು ಮತ್ತೆ ಅಡಿಗೆ, ಮನೆ ಕೆಲಸ, ಮಕ್ಕಳ ಹಾರೈಕೆ ಮಾಡುತ್ತಿದ್ದರು. ಕೆಲವೊಮ್ಮೆ ತಾನು ಊಟ ಮಾಡದೆ ಮಕ್ಕಳಿಗೆ ಊಟ ಹಾಕುತ್ತಿದ್ದರು. ಹೊಸ ಸೀರೆ ಖರೀದಿಸದೆ ವರ್ಷಗಳ ಕಾಲ ಹಳೆಯ ಸೀರೆಯನ್ನೇ ಧರಿಸುತ್ತಿದ್ದರು. ಮಕ್ಕಳ ಶಾಲಾ ಶುಲ್ಕಕ್ಕಾಗಿ ತನ್ನ ಚಿನ್ನದ ಓಲೆಯನ್ನು ಕೂಡ ಮಾರಲು ಹಿಂಜರಿಯಲಿಲ್ಲ. ಅವರ ಬಳಿ ಮಕ್ಕಳಿಗಾಗಿ ಯಾವುದೇ ಆಸ್ತಿ ಇರಲಿಲ್ಲ. ಆದರೆ ಅವರು ಹೇಳುತ್ತಿದ್ದ ಒಂದೇ ಮಾತು ಏನೆಂದರೆ, ನಮಗೆ ಆಸ್ತಿ ಮಾಡಲು ಆಗದಿರಬಹುದು, ಆದರೆ ನಿಮ್ಮ ಭವಿಷ್ಯವನ್ನು ಕಟ್ಟಲು ನಾವು ನಮ್ಮ ಪ್ರಾಣವನ್ನೇ ಹಾಕುತ್ತೇವೆ ಎಂದು. ಇಬ್ಬರು ಮಕ್ಕಳಲ್ಲಿ ಅಣ್ಣ ತನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಓದನ್ನು ಅರ್ಧಕ್ಕೆ ಬಿಟ್ಟು ಕೆಲಸಕ್ಕೆ ಸೇರಿದ. ತನ್ನ ಕನಸುಗಳನ್ನು ತ್ಯಾಗ ಮಾಡಿ ತಮ್ಮನ ಕನಸುಗಳಿಗೆ ಜೀವ ಕೊಟ್ಟ. ದಿನವಿಡೀ ಕಟ್ಟಡ ಕಾಮಗಾರಿ, ಹೊಲದ ಕೆಲಸ, ಲಾರಿ ಲೋಡ್ ಆ್ಯಂಡ್ ಅನ್ಲೋಡ್ ಮಾಡುವುದು, ಸಿಕ್ಕ ಕೆಲಸ ಯಾವುದಾದರೂ ಮಾಡುತ್ತಿದ್ದ. ಕೈಗೆ ಬಂದ ಹಣವನ್ನು ತನ್ನ ಖರ್ಚಿಗೆ ಬಳಸದೆ ತಮ್ಮನ ಓದಿಗೆ ಕೊಡುತ್ತಿದ್ದ. ಹರಿದ ಚಪ್ಪಲಿ ಹಾಕಿಕೊಂಡೇ ಕೆಲಸಕ್ಕೆ ಹೋಗುತ್ತಿದ್ದ. ಹೊಸ ಬಟ್ಟೆ ಖರೀದಿಸಿಕೊಳ್ಳದೆ ವರ್ಷಗಳ ಕಾಲ ಅದೇ ಬಟ್ಟೆ ಧರಿಸುತ್ತಿದ್ದ. ತಮ್ಮನಿಗೆ ಒಂದು ಕನಸು ಇತ್ತು, ಪೊಲೀಸ್ ಅಧಿಕಾರಿಯಾಗಬೇಕು ಎಂದು. ಆದರೆ ಆ ಕನಸು ಸುಲಭವಾಗಿರಲಿಲ್ಲ. ಹಗಲು ಕಾಲೇಜು, ರಾತ್ರಿ ಓದು. ಕೆಲವೊಮ್ಮೆ ವಿದ್ಯುತ್ ಇಲ್ಲದ ಕಾರಣ ದೀಪದ ಕೆಳಗೆ ಕುಳಿತು ಓದುತ್ತಿದ್ದ. ಪುಸ್ತಕಗಳನ್ನು ಖರೀದಿಸಲು ಹಣವಿರಲಿಲ್ಲ. ಸ್ನೇಹಿತರ ಪುಸ್ತಕಗಳನ್ನು ಕೇಳಿಕೊಂಡು ಓದುತ್ತಿದ್ದ. ಪರೀಕ್ಷೆ ಬರೆಯಲು ಬೇಕಾದ ಶುಲ್ಕ ಕಟ್ಟಲು ಕೂಡ ಮನೆಯವರು ಸಾಲ ಮಾಡುತ್ತಿದ್ದರು. ಪೊಲೀಸ್ ನೇಮಕಾತಿಗಾಗಿ ದೈಹಿಕ ಪರೀಕ್ಷೆಗೆ ತಯಾರಿ ಆರಂಭಿಸಿದ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಓಟ, ವ್ಯಾಯಾಮ, ಅಭ್ಯಾಸ ಮಾಡತೊಡಗಿದ. ಕಾಲಿನಲ್ಲಿ ಸರಿಯಾದ ಶೂ ಇರಲಿಲ್ಲ, ಆದರೂ ಬರಿಗಾಲಲ್ಲೇ ಓಡುತ್ತಿದ್ದ. ಮಳೆ ಬಂದರೂ ಅಭ್ಯಾಸ ನಿಲ್ಲಿಸಲಿಲ್ಲ, ಬಿಸಿಲಾದರೂ ಹಿಂದೆ ಸರಿಯಲಿಲ್ಲ. ಲಿಖಿತ ಪರೀಕ್ಷೆಯಲ್ಲಿ ಹಲವು ಬಾರಿ ವಿಫಲವಾದ. ಪ್ರತಿ ಸೋಲಿನ ನಂತರ ಅಮ್ಮ ಕಣ್ಣೀರು ಹಾಕುತ್ತಿದ್ದರು. ಆದರೆ ಅಪ್ಪ ಹೇಳುತ್ತಿದ್ದರು, ಸೋಲು ನಿನ್ನನ್ನು ನಿಲ್ಲಿಸಲು ಬರುವುದಿಲ್ಲ, ಇನ್ನೂ ಬಲವಾಗಿ ಎದ್ದೇಳು, ಗೆಲುವು ಬಂದೇ ಬರುತ್ತದೆ ಎಂದು. ಅಣ್ಣ ಯಾವಾಗಲೂ ತಮ್ಮನ ಭುಜದ ಮೇಲೆ ಕೈಯಿಟ್ಟು ಹೇಳುತ್ತಿದ್ದ, ನೀನು ಓದು, ಮನೆಯ ಜವಾಬ್ದಾರಿ ನನ್ನದು ಎಂದು. ತಮ್ಮ ಇನ್ನೂ ಪ್ರಯತ್ನಪಟ್ಟು ಪರೀಕ್ಷೆಯಲ್ಲಿ ಪಾಸಾದ. ಪೊಲೀಸ್ ಅಧಿಕಾರಿಯಾಗಿ ಆಯ್ಕೆಯಾದ ಸುದ್ದಿ ಮನೆಗೆ ತಲುಪಿತು. ಆ ಕ್ಷಣದಲ್ಲಿ ಅಮ್ಮನ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಹರಿಯಿತು. ಅಪ್ಪನ ಮುಖದಲ್ಲಿ ಹೆಮ್ಮೆಯ ನಗು ಮೂಡಿತು. ಅಣ್ಣ ಮೌನವಾಗಿ ನಿಂತಿದ್ದ. ತಮ್ಮ ಓಡಿ ಬಂದು ಮೊದಲು ಅಪ್ಪ ಅಮ್ಮನ ಪಾದಗಳಿಗೆ ನಮಸ್ಕರಿಸಿದ. ನಂತರ ಅಣ್ಣನನ್ನು ಬಿಗಿಯಾಗಿ ಅಪ್ಪಿಕೊಂಡು ಹೇಳಿದ, ಅಣ್ಣ, ನಾನು ಈ ಯೂನಿಫಾರ್ಮ್ ಧರಿಸಿದ್ದರೆ ಅದು ನನ್ನ ಶ್ರಮದಿಂದ ಮಾತ್ರ ಅಲ್ಲ, ನಿನ್ನ ತ್ಯಾಗ, ಅಪ್ಪನ ಬೆವರು ಮತ್ತು ಅಮ್ಮನ ಕಣ್ಣೀರಿನ ಫಲ ಎಂದು. ಆ ದಿನ ಇಡೀ ಊರು ಆ ಕುಟುಂಬವನ್ನು ಗೌರವದಿಂದ ನೋಡಿತು. ಅವರು ಮಕ್ಕಳಿಗೆ ಮನೆ ಕಟ್ಟಲಿಲ್ಲ, ಜಮೀನು ಕೊಡಲಿಲ್ಲ, ಬ್ಯಾಂಕಿನಲ್ಲಿ ಹಣ ಇಡಲಿಲ್ಲ. ಆದರೆ ಅವರು ಅದಕ್ಕಿಂತ ದೊಡ್ಡ ಆಸ್ತಿಯನ್ನು ಕೊಟ್ಟರು. ಶಿಕ್ಷಣ, ಸಂಸ್ಕಾರ, ಪರಿಶ್ರಮ ಮತ್ತು ಎಂದಿಗೂ ಸೋಲದ ಧೈರ್ಯ. ಪೊಲೀಸ್ ಅಧಿಕಾರಿಯ ಭುಜದ ಮೇಲಿದ್ದ ನಕ್ಷತ್ರಗಳು ಕೇವಲ ಅವನ ಸಾಧನೆಯ ಸಂಕೇತವಾಗಿರಲಿಲ್ಲ. ಅವು ಅಪ್ಪನ ಬೆವರಿನ ಹನಿಗಳು, ಅಮ್ಮನ ಕಣ್ಣೀರಿನ ಹನಿಗಳು ಮತ್ತು ಅಣ್ಣನ ತ್ಯಾಗದ ಹೊಳಪಾಗಿದ್ದವು. ಸ್ನೇಹಿತರೆ, ಈ ಕಥೆಯ ಕೊನೆಯ ಮಾತು ಏನೆಂದರೆ, ಆಸ್ತಿ ಮಾಡಿದ ತಂದೆ ಶ್ರೀಮಂತನಾಗಬಹುದು, ಆದರೆ ಮಕ್ಕಳ ಭವಿಷ್ಯ ಕಟ್ಟಿದ ತಂದೆ ತಾಯಿ ದೇವರಾಗುತ್ತಾರೆ. ತಮ್ಮನ ಯಶಸ್ಸಿಗಾಗಿ ತನ್ನ ಕನಸುಗಳನ್ನು ತ್ಯಾಗ ಮಾಡಿದ ಅಣ್ಣ ನಿಜವಾದ ನಾಯಕನಾಗುತ್ತಾನೆ. ಬಡತನ ಶಾಶ್ವತವಲ್ಲ. ಶಿಕ್ಷಣ, ಪರಿಶ್ರಮ ಮತ್ತು ಕುಟುಂಬದ ತ್ಯಾಗ ಒಂದಾದರೆ ಯಾವುದೇ ಕನಸು ಅಸಾಧ್ಯವಾಗುವುದಿಲ್ಲ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.
ಇನ್ನಷ್ಟು ಮನಮುಟ್ಟುವ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಧನ್ಯವಾದಗಳು.